ದೂರ ಬಂದಿತ್ತು. ಏನು ನಮ್ಮ ಗೋಡೌನಿಂದ ಏನು ಅಷ್ಟು ಅಕ್ಕಿ ಹೋಗಬೇಕಾಗಿತ್ತು. ಸುಮಾರು 4 ಗಾಡಿಗಳಲ್ಲಿ ಅಕ್ಕಿ ಹೋಗಬೇಕಾಗಿತ್ತು. ಅದರಲ್ಲಿ 3 ಗಾಡಿಗಳು ಮಾತ್ರ ಹೋಗಿವೆ. ಒಂದು ಗಾಡಿದು ಅಕ್ಕಿ ಸುಮಾರು 80 ಚೀಲಗಳಷ್ಟು ಅಕ್ಕಿ ಹೋಗಿಲ್ಲ ಅಂತೇಳಿ ನಮಗೇನು ಕಂಪ್ಲೇಂಟ್ ಬಂತು. ಆ ಪ್ರಕಾರವಾಗಿ ನಾವು ಸಹ ತನಿಖೆ ಮಾಡಿದಾಗ ಸುಮಾರು 78 ಚೀಲಗಳಷ್ಟು ನಮಗೆ ವ್ಯತ್ಯಾಸ ಕಂಡುಬಂತು. ಎಷ್ಟು ಇರಬೇಕಾಗಿತ್ತು ಅಷ್ಟು ಇರಲಿಲ್ಲ. ಹಾಗಾಗಿ ನಾವು ಅದನ್ನು ಸ್ಥಳ ಪರಿಶೀಲನೆ ಮಾಡಿ ಅಲ್ಲಿ ನಾವು ಫುಡ್ ಇನ್ಸ್ಪೆಕ್ಟರು ಮತ್ತು ನಮ್ಮ ಸಿಬ್ಬಂದಿಯನ್ನು ಕರ್ಕೊಂಡು ಹೋಗಿ ಚೌಕಾಶಿ ಮಾಡಿದಾಗ ಈ ವಿಷಯ ನಮಗೆ ಬಯಲಾಯಿತು. ಆ ಸಂದರ್ಭದಲ್ಲಿ ಅಲ್ಲಿ ನಿಲಯ ಪಾಲಕರು ಸಹ ಇರಲಿಲ್ಲ. ಅವರು ರಜೆ ಹಾಕಿದ್ದಾರೆ ಅಂತೇಳಿ ನಮ್ಗೆ ರಜೆ ಚೀಟಿಯಿಂದ ಗೊತ್ತಾಯಿತು. ತದನಂತರ ನಾವು ಅದನ್ನು ಎಂಕ್ವೈರಿ ಮಾಡ್ಕೊಂಡು ರಿಪೋರ್ಟ್ ಮಾಡ್ಕೊಂಡು ಬಂದಿದ್ವಿ. ಅದನ್ನು ನಾವು ಮಾನ್ಯ ಜಿಲ್ಲಾಧಿಕಾರಿಗಳು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ನಾವು ವರದಿ ಮಾಡಿದ್ವಿ. ಎಷ್ಟು ಪ್ರಮಾಣದ ಅಕ್ಕಿಯ ವ್ಯತ್ಯಾಸ ಇತ್ತಲ್ಲ ಅದನ್ನು ಅಷ್ಟನ್ನು ವರದಿ ಮಾಡಿದ್ವಿ. ತದನಂತರ ಅದು ನಾವು ನಮ್ಮ ಮಾನ್ಯ ಉಪವಿಭಾಗಾಧಿಕಾರಿಗಳಿಗೆ ಮತ್ತು ಮಾನ್ಯ ಜಂಟಿ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆಗೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಸಹ ಒಂದು ಪ್ರತಿಯನ್ನು ಕಳಿಸಿದ್ದೀವಿ. ಅವರ ಮೇಲೆ ನೇರವಾಗಿ ಅವರು ನಮಗೆ ಆ್ಯಕ್ಷನ್ ತೊಗೊಳಕ್ಕೆ ಬರಲ್ಲ. ಅದಕ್ಕೆ ಅವರು ಮೇಲಾಧಿಕಾರಿಗಳು ಇರ್ತಾರೆ ಶಿಸ್ತು ಕ್ರಮ ತೆಗೆದುಕೊಳ್ಳೋಕ್ಕೆ. ನಮ್ಮ ವರದಿ ಆಧಾರ ಮೇಲೆ ಅದು ಆಗ್ತದೆ. ಹಾಗಾಗಿ ನಾನು ಏನು ಅದು ವ್ಯತ್ಯಾಸ ಇತ್ತು ಅದನ್ನು ವರದಿ ಮಾಡಿದ್ದೀನಿ. ಅವ್ರ ಮೇಲೆ ಶಿಸ್ತು ಕ್ರಮವನ್ನು ಅವರೇ ಮಾನ್ಯ ಜಿಲ್ಲಾಧಿಕಾರಿಗಳು ಹಿಂದುಳಿದ ಕಲ್ಯಾಣ ಇಲಾಖೆಯವರು ಅವರ ಕ್ರಮ ತೆಗೊಳ್ತಾರೆ. ತದನಂತರ ಬಂದರವರು ಅದೇನೋ ಗಾಡಿ ಕೆಟ್ಟಿತ್ತು ಅಂತೇಳೇನೋ ಒಂದು 2 ದಿವಸದ ನಂತರ ಬಂದರು ಅವರು. ಆದರೂ ನಾವು ಸ್ಥಳ ತನಿಖೆಗೆ ಹೋದಾಗ ಎಷ್ಟು ಇರಬೇಕಾಗಿತ್ತು ಅಷ್ಟಿಲ್ಲ ಅಂತೇಳಿ ಹೇಳಿ ಮಾತ್ರ ನಾವು ರಿಪೋರ್ಟ್ ಮಾಡಿದ್ವಿ. ತದನಂತರ ಬಂದಿದೆ ಅಂತ ಹೇಳ್ತಾರೆ. ನಾನು ನಂತರ ಹೋಗಿಲ್ಲ. ಅವರೇ ಬಂದು ಹೇಳಿದ ಪ್ರಕಾರ ಈಗೆಲ್ಲ ಸರಿ ಇದೆ, ಅಕ್ಕಿ ಎಲ್ಲ ಸರಿ ಇದೆ ಅಂತಲೇ ಹೇಳಿದ್ದಾರೆ. ತದನಂತರ ಅದು ನಮಗೆ ಅದರ ಮಾಹಿತಿ ಇಲ್ಲ. ನಾವು ಏನು ಸ್ಥಳ ತನಿಖೆಗೆ ಹೋದಾಗ ಎಷ್ಟು ಇರಬೇಕಾಗಿತ್ತು ಅಷ್ಟು ಇಲ್ಲ ಅಂತೇಳಿ ನಾವು ಅದನ್ನು